ಆಸ್ಪತ್ರೆ ನಿರ್ಮಿಸಿ 1 ವರ್ಷ ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯ ಇಲ್ಲ. ಮೂಲೆ ಸೇರಿವೆ ಲಕ್ಷಾಂತರ ರೂಪಾಯಿ ಕೊಟ್ಟು ತಂದಿರುವಂತಹ ಕುರ್ಚಿಗಳು. ಆಸ್ಪತ್ರೆ ನಿರ್ಮಿಸಿ 1 ವರ್ಷ ಆಗಿದೆ, ಆದರೆ ಏನು ಪ್ರಯೋಜನ? ಉದ್ಘಾಟನೆ ಭಾಗ್ಯ ಇಲ್ಲ. ಅದೊಂದು ಕಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಂದಿರುವಂತಹ ಕುರ್ಚಿಗಳೆಲ್ಲ ಕೂಡ ಧೂಳು ಹಿಡಿತಾ ಇದೆ, ಮೂಲೆ ಸೇರಿದೆ, ಕೋಣೆಯಲ್ಲಿ ಬಿದ್ದಿವೆ. ಆಸ್ಪತ್ರೆಗೆ ತಂದಿರುವಂತಹ 100 ಬೆಡ್ಗಳು ಧೂಳು ಹಿಡಿತಾ ಇದೆ. 27 ಕೋಟಿ ರೂಪಾಯಿ ವೆಚ್ಚದ ತಾಯಿ ಮಗು ಆಸ್ಪತ್ರೆ ಉದ್ಘಾಟನೆ ಭಾಗ್ಯ ಇಲ್ಲ. ಇದು ಮಂಡ್ಯದ ಕೆಆರ್ ಪೇಟೆಯಲ್ಲಿರುವಂತಹ ಆಸ್ಪತ್ರೆಯ ಸ್ಥಿತಿ. ಜನರಿಗೆ ಉಪಯೋಗ ಆಗಬೇಕಿದ್ದ ಹೈಟೆಕ್ ಆಸ್ಪತ್ರೆಗೆ ಗ್ರಹಣ ಹಿಡಿದಿದೆ. ತುರ್ತು ಚಿಕಿತ್ಸೆಗೂ ಮೈಸೂರು, ಹಾಸನ, ಮಂಡ್ಯಕ್ಕೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಇದೆ. ಆಸ್ಪತ್ರೆ ಉದ್ಘಾಟನೆಗೆ ಜನಪ್ರತಿನಿಧಿಗಳು ಯಾಕಿಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ. ಯಡಿಯೂರಪ್ಪ ಅವರು ಸಿಎಂ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಮಂಜೂರಾಗಿದ್ದಂತಹ ಆಸ್ಪತ್ರೆ ಇದು. ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಈಗೇನಾದರೂ ಅದನ್ನು ಉದ್ಘಾಟನೆ ಮಾಡಿಬಿಟ್ರೆ ಆ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತ ಆರೋಪ. ಬೇಗ ಉದ್ಘಾಟನೆ ಆಗುತ್ತೆ. ಅಲ್ಲಿ ಜನ ಒಂದು 365 ಹಳ್ಳಿ ಇದೆ ಪಾಪ, ಇಲ್ಲಿ ಉತ್ತರ ಕಳಿಸ್ತಾ ಇದಾರೆ. ಇಲ್ಲೇ ನಮ್ ಫೆಸಿಲಿಟಿ ಆದ್ರೆ ಒಳ್ಳೆ ಹೆರಿಗೆ ಆಯ್ತದೆ, ಹಳ್ಳಿ ಮಕ್ಕಳಿಗೆ ಅನುಕೂಲ ಆಯ್ತದೆ. ಪಾಪ ಇಲ್ಲಿಂದ ಸಮಸ್ಯೆ 5 ರಿಂದ 6 ಸಾವಿರ ರೂಪಾಯಿ ಆಂಬುಲೆನ್ಸ್ ಕೊಡ್ಬೇಕು, ಎಲ್ಲ ಕಷ್ಟ ಇದೆ. ಈಗ ಮಾನ್ಯ ಶಾಸಕರನ್ನೇ ಭೇಟಿ ಮಾಡಿ ಎಲ್ಲವೂ ಸರಿಯಾಗದೆ ಅಂತ ಹೇಳವ್ರೆ. ಇನ್ನೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಕ್ಕೆ ಸರಿಪಡಿಸಿ ಅಂತ ಅವ್ರ ಗ್ರಾಂಟಲ್ಲಿ ಕೊಡ್ತೀನಿ ಅಂತವ್ರೆ. ಮಾನ್ಯ ಇವರು ನಮ್ಮ ಉಸ್ತುವಾರಿ ಮಂತ್ರಿಗಳು ಡೇಟ್ ತಗೊಂಡು ದಯವಿಟ್ಟು ಅದ ಹಳ್ಳಿ ಜನಕ್ಕೆ ಅನುಕೂಲ ಮಾಡ್ಬೇಕು ಅಂತ ನಮ್ಮ ಉದ್ದೇಶ. ಬೇಗ ಉದ್ಘಾಟನೆ ಆಗುತ್ತೆ. ಅಲ್ಲಿ ಜನ ಒಂದು 365 ಹಳ್ಳಿ ಇದೆ ಪಾಪ, ಇಲ್ಲಿ ಮಗು ಆಸ್ಪತ್ರೆ ಫಂಕ್ಷನ್ ಆಗಿತ್ತು. ಕೆಲಸ ಮುಗಿದ ಆಲೆ ಒಂದು 6 ತಿಂಗಳು 7 ತಿಂಗಳಾದ್ರೂ ಇನ್ನೂ ಓಪನ್ ಆಗಿಲ್ಲ. ರೋಗಿಗಳಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಆದಷ್ಟು ಬೇಗ ಓಪನ್ ಮಾಡ್ಕೊಡ್ಬೇಕು ಅಂತ ಸಾರ್ವಜನಿಕರು ಕೇಳ್ತಾವ್ರೆ. ಅದು ಕೆಆರ್ಪೇಟೆ ಆಡಳಿತ ಮಂಡಳಿ ಯಾವ ತರ ನಡ್ಕೋತಾ ಇದ್ದೆ, ಶಾಸಕರು ಏನ್ ಕ್ರಮ ತಗೊಂಡವ್ರೆ ಏನ್ ಗೊತ್ತಿಲ್ಲ. ಆಸ್ಪತ್ರೆ ಎಲ್ಲ ರೆಡಿ ಇದ್ರು ಇನ್ನೂ ಓಪನ್ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ. ಬೇಗ ಉದ್ಘಾಟನೆ ಆದ್ರೆ ರೋಗಿಗಳಿಗೆ, ತಾಯಿ ಮಕ್ಳಿಗೆ ಅನುಕೂಲ ಆಯ್ತು ಅಂತ ಕೇಳ್ತಾರೆ. ತಾಯಿ ಮಗು ಆಸ್ಪತ್ರೆ ಫಂಕ್ಷನ್ ಆಗಿತ್ತು. ಕೆಲಸ ಮುಗಿದ ಆಲೆ ಒಂದು 6 ತಿಂಗಳು 7 ತಿಂಗಳಾದ್ರೂ ಇನ್ನೂ ಓಪನ್ ಆಗಿಲ್ಲ. ರೋಗಿಗಳಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಆದಷ್ಟು ಬೇಗ ಓಪನ್ ಮಾಡ್ಕೊಡ್ಬೇಕು ಅಂತ ಸಾರ್ವಜನಿಕರು ಕೇಳ್ತಾವ್ರೆ. ಅದು ಕೆಆರ್ಪೇಟೆ ಆಡಳಿತ ಮಂಡಳಿ ಯಾವ ತರ ನಡ್ಕೋತಾ ಇದ್ದೆ, ಶಾಸಕರು ಏನ್ ಕ್ರಮ ತಗೊಂಡವ್ರೆ ಏನ್ ಗೊತ್ತಿಲ್ಲ. ಆಸ್ಪತ್ರೆ ಎಲ್ಲ ರೆಡಿ ಇದ್ರು ಇನ್ನೂ ಓಪನ್ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ. ಬೇಗ ಉದ್ಘಾಟನೆ ಆದ್ರೆ ರೋಗಿಗಳಿಗೆ, ತಾಯಿ ಮಕ್ಳಿಗೆ ಅನುಕೂಲ ಆಯ್ತು ಸರ್. ಯಾಕೆಂದ್ರೆ ಈಗ ಮಾಮೂಲಿ ನಮ್ಮ ಇದ್ರ ಬಗ್ಗೆ ಈಗ ಇದೇ ಕಾಂಗ್ರೆಸ್ ಆಗಿದ್ರೆ, ಕಾಂಗ್ರೆಸ್ MLA ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ಇದು ಹೆರಿಗೆ ಹಾಸ್ಪಿಟ್ಲು ಸತ್ತು ಉದ್ಘಾಟನೆ ಆಯ್ತಿತ್ತು. ಈಗ ಇದು JDS MLA ಅಂತ ಹೇಳ್ಬಿಟ್ಟು ಇದನ್ನ ಸ್ವಲ್ಪ ನಮ್ಮ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಚಲೋಸ್ವಾಮಿ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ. ಅದನ್ನ ಏಕೆಂದ್ರೆ ಈಗ ಇದಕ್ಕೆ ಅಗತ್ಯ ಸಿಬ್ಬಂದಿಗಳು, ಆಮೇಲೆ ಡಾಕ್ಟರ್ಗಳು ಎಲ್ಲಾರನ್ನೂ ಹಾಕ್ಸಿ ಆದಷ್ಟು ಬೇಗ ಉದ್ಘಾಟನೆ ಆದ್ರೆ ನಮ್ ತಾಲೂಕಿಗೆ, ಯಾಕೆಂದ್ರೆ ಎಷ್ಟು ಕೋಟಿ ಆಗಿ ಇದು ಎಲ್ಲ ದುಂದು ವೆಚ್ಚ ಮಾಡಿ ಎಲ್ಲ ಮಾಡಿದ್ದಾರೆ, ಆದ್ರೂ ಉದ್ಘಾಟನೆ ಆಯ್ತಾ ಇಲ್ಲ. ಯಾಕೆ? ಒಂದೇ ಉದ್ದೇಶ, ಇದು JDS MLA ಅಂತ ಒಂದೇ ತಾರತಮ್ಯ ಮಾಡ್ತಾರೆ ಅಂತ ಬಿಡ್ಬೇಕು. ಒಟ್ಟಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿಯಾದ ಚಲೋಸ್ವಾಮಿ ಅವರು ಇದು ಮನಗಂಡು ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಹತ್ರ ಮಾತಾಡಿ ಸಮಸ್ಯೆ ಬೇಗ ಬಗೆಹರಿಸ್ಬೇಕು ಸರ್ ಇದನ್ನ ಸರ್. ಯಾಕೆಂದ್ರೆ ಈಗ ಮಾಮೂಲಿ ನಮ್ಮ ಇದ್ರ ಬಗ್ಗೆ ಈಗ ಇದೇ ಕಾಂಗ್ರೆಸ್ ಆಗಿದ್ರೆ, ಕಾಂಗ್ರೆಸ್ MLA ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ಇದು ಹೆರಿಗೆ ಹಾಸ್ಪಿಟ್ಲು ಸತ್ತು ಉದ್ಘಾಟನೆ ಆಯ್ತಿತ್ತು. ಈಗ ಇದು JDS MLA. ರಾಘವೇಂದ್ರ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಾಘವೇಂದ್ರ, ಆಸ್ಪತ್ರೆ ನಿರ್ಮಿಸಿ 1 ವರ್ಷ ಆದರೂ ಕೂಡ ಇಕ್ವಿಪ್ಮೆಂಟ್ಸ್ಗಳೆಲ್ಲ ಧೂಳು ಹಿಡಿತಾ ಇದೆ, ಮೂಲೆ ಸೇರ್ತಾ ಇದೆ. ಯಾಕೆ ಉದ್ಘಾಟನೆ ಭಾಗ್ಯ ಸಿಗ್ತಿಲ್ಲ? ಏನ್ ಸಮಸ್ಯೆ ಆಗಿದೆ ಅಂತ ಎಕ್ಸಾಕ್ಟ್ ಆಗಿ? ಎಸ್ ಪ್ರಭು, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಪಟ್ಟಣದಲ್ಲಿ ಏನು ಕಳೆದ 1 ವರ್ಷದ ಹಿಂದಷ್ಟೇ ಕೂಡ ನಿರ್ಮಾಣ ಆಗಿರುವಂತಹ ನೂತನ ತಾಯಿ ಮಗು ಆಸ್ಪತ್ರೆ ಏನಿದೆ, ಈ ಆಸ್ಪತ್ರೆ ಇದುವರೆಗೂ ಕೂಡ ಆಸ್ಪತ್ರೆ ಕಾಮಗಾರಿ ಕೆಲಸ ಎಲ್ಲ ಮುಗಿದಿದ್ರು ಕೂಡ 1 ವರ್ಷ ಕಳೆದಿದ್ರು ಇದಕ್ಕೂವರೆಗೂ ಕೂಡ ಆಸ್ಪತ್ರೆಗೆ ಉದ್ಘಾಟನೆ ಭಾಗ್ಯವನ್ನ ಕಲ್ಪಿಸದಿರುವಂತದ್ದು ಇದೀಗ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತ ಆಗಿರುವಂತದ್ದು. ಯಾಕೆಂದ್ರೆ ಏನು ಯಡಿಯೂರಪ್ಪನವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಸುಮಾರು 27 ಕೋಟಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆಗೆ ಮಂಜೂರಾತಿಯನ್ನ ಕೊಟ್ಟಿದ್ರು. ಅದರಲ್ಲೂ ಕೂಡ ಆ ಒಂದು ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಆಗಿದ್ದಂತ ನಾರಾಯಣಗೌಡ ಒಂದು ಪರಿಶ್ರಮದ ಫಲವಾಗಿ ಆ ಒಂದು ಆಸ್ಪತ್ರೆ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಆಗಿತ್ತು. ಇದೀಗ ಆಸ್ಪತ್ರೆ ಪೂರ್ಣಗೊಂಡು 1 ವರ್ಷ ಆಗಿದೆ. ಅಲ್ಲಿಗೆ
ಸಾಕಷ್ಟು ಯಂತ್ರೋಪಕರಣಗಳು ಸೇರಿದಂತೆ ಲಕ್ಷಾಂತರ ಮೌಲ್ಯದ ಇನ್ನಿತರ ಮೂಲಭೂತ ಸೌಕರ್ಯಗಳಿಗೆ ಬೇಕಾದಂತ ಎಲ್ಲಾ ವಸ್ತುಗಳನ್ನು ಕೂಡ ತಂದಿಟ್ಟಿದ್ರು ಕೂಡ ಅವೆಲ್ಲವೂ ಕೂಡ ಇದುವರೆಗೂ ಕೂಡ ಧೂಳಿಡುವಂತ ಕೆಲಸ ಆಗ್ತಿದೆ. ಆ ಯಂತ್ರಗಳು ಕೂಡ ಕೆಟ್ಟು ನಿಲ್ಲುವಂತ ಪರಿಸ್ಥಿತಿಗೆ ನಿರ್ಮಾಣ ಆಗುವಂತ, ಯಾಕೆ ಇದುವರೆಗೂ ಕೂಡ ಆಸ್ಪತ್ರೆ ಉದ್ಘಾಟನೆ ಆಗದೆ ಕೇವಲ ಅದು ತೋರಿಕೆಗಷ್ಟೇ ಒಂದು ತಾಯಿ ಮಗು ಆಸ್ಪತ್ರೆ ಇದೇನೋ ಅದನ್ನು ಕಂಡು ಬರ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುವಂತದ್ದು. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಈಗ ಸದ್ಯಕ್ಕೆ ಕ್ಯಾರ್ಪೇಟೆಯಲ್ಲಿ ಇರುವಂತದ್ದು ಜೆಡಿಎಸ್ ಶಾಸಕರು, ಹಾಗಾಗಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಇದನ್ನು ಆಸ್ಪತ್ರೆ ಉದ್ಘಾಟನೆ ಮಾಡ್ಲಿಕ್ಕೆ ಮೀಸ ಎನಿಸ್ತಾ ಇದೆ. ಇದನ್ನ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕೆಆರ್ಪೇಟೆ ಶಾಸಕರಾದಂತಹ HT ಮಂಜು ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್, ಆಸ್ಪತ್ರೆ ನಿರ್ಮಾಣ ಆಗಿ 1 ವರ್ಷ ಆಗಿದೆ, ಏನ್ ಸಮಸ್ಯೆ ಆಗ್ತಾ ಇದೆ ಸರ್ ಅದನ್ನ ಇನಾಗ್ರೇಟ್ ಮಾಡೋದಕ್ಕೆ? ಅಥವಾ ಸರ್ ಅಲ್ಲಿ PHC ತಾವ್ ಯಾವ್ದು ಕೇಳ್ತಾ ಇದ್ರ ಈಗ? ತಾಯಿ ಮಗು ಆಸ್ಪತ್ರೆ ಇದೆಯಲ್ಲ ಕೆಆರ್ಪೇಟೆಯಲ್ಲಿ, ಮಂಡ್ಯದ ಕೆಆರ್ಪೇಟೆಯಲ್ಲಿ ತಾಯಿ ಮಗು ಆಸ್ಪತ್ರೆ ಆಗಿದೆಯಲ್ಲ? ತಾಯಿ ಮಕ್ಕಳ ಹಾಸ್ಪಿಟಲ್ ಮೊನ್ನೆ ಇನ್ಸ್ಪೆಕ್ಷನ್ ಮಾಡಿದ್ವಿ ಸರ್. ಕಾಂಟ್ರಾಕ್ಟರ್ ಇಂದ ಇಲಾಖೆಗೆ ಹಸ್ತಾಂತರ ಆಗಿದೆ. ಅಲ್ಲಿಗೆ ಮೆಷಿನರೀಸ್ ಏನು ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ಮುನ್ನಡೆಸಲಿಕ್ಕೆ ಬೇಕಾದಂತ ಮಿಷನರೀಸ್, ಟೇಬಲ್ಸ್, ಫರ್ನಿಚರ್ಸ್ ಎಲ್ಲಾ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಅವರು ಮೊನ್ನೆ ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ನಾನು DHOಗೂ ಮಾತಾಡಿದ್ವಿ, ಕಮಿಷನರ್ಗೂ ಮಾತಾಡಿದ್ವಿ, ಸಂಬಂಧಪಟ್ಟ ಸಚಿವರಿಗೂ ನಾಳೆಯಿಂದ ಅಧಿವೇಶನ ಶುರು ಆಗುತ್ತೆ. ಅಲ್ಲಿ ರಿಕ್ವೆಸ್ಟ್ ಕೊಡ್ತಾ ಇದೀವಿ ಅದಕ್ಕೆ ಏನೇನ್ ಬೇಕೋ ಸ್ವಲ್ಪ ಮೂಲಭೂತ ಸೌಕರ್ಯಗಳೊಂದಿಗೆ ವೈದ್ಯರ ಫೆಸಿಲಿಟಿನೂ ಕೊಡ್ಬೇಕು ಅಂತ. ಸಫಿಷಿಯಂಟ್ ವೈದ್ಯರು ಇಲ್ಲ ಅಂತಂದ್ರೆ ಹಾಸ್ಪಿಟಲ್ ಓಪನ್ ಮಾಡೋ ಪ್ರಯೋಜನ ಇಲ್ಲ. ಹಂಗಾಗಿ ಆದಷ್ಟು ಬೇಗ ಓಪನ್ ಮಾಡ್ಲಿಕ್ಕೆ ಇದಾವೆ ಅಂತ ಕಾಣುತ್ತೆ. ಬೆಡ್ಗಳಿದೆ, ಚೇರ್ಗಳಿದೆ, ಆಮೇಲೆ ಒಂದಷ್ಟು OT ಎಕ್ವಿಪ್ಮೆಂಟ್ಸ್ ಗಳೆಲ್ಲ ಇದೆ ಸರ್. ಅದು ಕೆಲವು ಐಟಮ್ಸ್ ಕೆಲವು ಎಕ್ವಿಪ್ಮೆಂಟ್ಸ್ 6 ಮಂತ್ ಬ್ಯಾಕ್ KR ನಗರ ಹಾಸ್ಪಿಟಲ್ ಕಳ್ಸಿಕೊಟ್ಬಿಟ್ಟಿದ್ದಾರೆ. ಅದು ಅಲ್ಲಿ ಯೂಸ್ ಅದು KR ನಗರ ಕೇರ್ಪೇಟೆ ಕನ್ಫ್ಯೂಸ್ ಮಾಡ್ಕೊಂಡು ಅಲ್ಲಿ ಕಳ್ಸಿದ್ದಾರೆ. ನಂತರ ಅಲ್ಲಿಗೆ ಹೋಗಿದೆ, ಅಲ್ಲಿ ಅದನ್ನ ಯೂಸ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ತದನಂತರ ಈ ಅಧಿಕಾರಿಗಳು ಗೊತ್ತಾದ್ಮೇಲೆ ತಗೊಂಡೋಗಿ ಅಂತ ಹೇಳಿದ್ರೆ ಇವ್ರು ಹೋಗಿ ಅದನ್ನ ಪರಿಶೀಲನೆ ಮಾಡಲಾಗಿ ಅದು ಆಲ್ರೆಡಿ ಯೂಸ್ ಆಗಿದೆ. ಸ್ವಲ್ಪ ಅದು ಹೊಸದಾಗಿ ಇಲ್ಲಿ ಹೊಸ ಹಾಸ್ಪಿಟಲ್ಗೆ ಯೂಸ್ ಮಾಡೋ ಕಂಡೀಷನ್ ಇಲ್ಲ, ಹಂಗಾಗಿ ಅದು ನಮ್ಮಲ್ಲಿ ಯೂಸ್ ಮಾಡಕ್ಕಾಗಲ್ಲ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಹಂಗಾಗಿ ಇಲ್ಲಿಗೆ ಬೇರೆ ಬರುವಂತ ಮೂಲಭೂತ ಸೌಕರ್ಯಗಳಿಗೆ ಏನು ಎಕ್ಸ್ರೇ ಮಿಷಿನ್, ಸ್ಕ್ಯಾನಿಂಗ್ ಎಲ್ಲ ಇದೆಯಲ್ಲ ಸಂಬಂಧಪಟ್ಟದ್ದು ಮೆಡಿಕಲ್ ಹಾಸ್ಪಿಟಲ್ಗೆ ಬೇಕಾದಂತ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅವೆಲ್ಲದಕ್ಕೂ ರಿಕ್ವೈರ್ಮೆಂಟ್ಸ್ ಕೊಟ್ಟಿದೀವಿ. ಚೇರ್ಸ್, ಟೇಬಲ್ಸ್ ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇನೆ. ಹೌದು. ಆ ಕರ್ಟನ್ಸ್ ಬೈಫರ್ಗೆ ಒಂದೊಂದು ಬಾಣಂತಿಯರಿಗೆ ಸಪ್ರೇಟ್ ಮಾಡ್ಲಿಕ್ಕೆ, ಇದು ಮಕ್ಕಳಿಗೆ ಆಲ್ ಫೀಡಿಂಗ್ ಮಾಡ್ಲಿಕ್ಕೆ ಅವೆಲ್ಲ ಸ್ವಲ್ಪ ಸಪ್ರೇಟ್ ಬೈಫರ್ಗೇಷನ್ ಮಾಡಿ ಅದಕ್ಕೆ ಏನೇನ್ ಬೇಕೋ ಅವೆಲ್ಲ ಸ್ವಲ್ಪ ಕರ್ಟನ್ಸ್ ಎಲ್ಲ ಇನ್ನೂ ಆಗಿಲ್ಲ. ಅದಕ್ಕೆ ಏಜೆನ್ಸಿಗೂ ಹೇಳಿದೀವಿ, ಇನ್ನೂ ಸ್ವಲ್ಪ ಒಂದು 15-20 ಲಕ್ಷ ರೂಪಾಯಿ, ಒಂದು 25-30 ಲಕ್ಷದವರೆಗೂ ಪೆಂಡಿಂಗ್ ಇದೆ ಅಂತ ಹೇಳಿದ್ರು. ಅದನ್ನು ಸಹ ಸಂಬಂಧಪಟ್ಟ ಇಂಜಿನಿಯರು ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಸರ್ಕಾರಕ್ಕೆ ಪ್ರಪೋಸಲ್ ಕೊಟ್ಟಿದೀವಿ. ಸಿಕ್ಕಾಪಟ್ಟೆ ಡಿಲೇ ಆಗಿದೆ ಅಂತ ಆ ಭಾಗದ ಜನ ಡಿಲೇ ಆಗಿದೆ ಸರ್, ಡಿಲೇ ಆಗಿದೆ. ನೀವು ಹಾಸ್ಪಿಟಲ್ ಓಪನ್ ಮಾಡಿಬಿಟ್ರೆ ಅವ್ರಿಗೆ ಬರ್ಬೇಕಾದಂತ ವೈದ್ಯರು ಮತ್ತೆ ಇತರೆ ಸಪೋರ್ಟಿವ್ ನಮ್ಮ ಸಿಬ್ಬಂದಿಗಳು ಅದಕ್ಕೆ ಬೇಕಲ್ಲ. ಅವ್ರ ಹಾಸ್ಪಿಟಲ್ ಓಪನ್ ಮಾಡ್ಬಿಟ್ಟು ಸಿಬ್ಬಂದಿಗಳು ಕೊಡ್ಲಿಲ್ಲ ಅಂತ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಅದು 80% ವರ್ಕ್ ಆದಾಗ್ಲೇನೆ ಪ್ರಪೋಸಲ್ ಕಳಿಸ್ಬೇಕಾಗಿತ್ತು ಅನ್ನೋ ಒಂದು ನಿಯಮನ ಹೇಳ್ತಾರೆ ನಾನು ಕೇಳಲಾಗೆ. ಇನ್ನು ಇವ್ರು ಈಗ ಮೊನ್ನೆ ಕಳ್ಸಿದ್ದಾರೆ. ನಾನು ಮೊನ್ನೆ ಸಚಿವರ ಜೊತೆಲಿ, ಸಂಬಂಧಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆಲಿ, ಜಿಲ್ಲಾ ಸಚಿವರ ಜೊತೆಲಿ ಸಂಪರ್ಕ ಕಾಯ್ಕೊಂಡು ಅವ್ರಿಗೆ ಏನೇನ್ ಬೇಕು ಅಂತ ರಿಕ್ವೈರ್ಮೆಂಟ್ಸ್ ನೋಡ್ಕೊಂಡು ಅವ್ರಿಗೆ ಅವ್ರ ಮನವರಿಕೆ ಮಾಡಿಸಿ ಸ್ವಲ್ಪ ಆದಷ್ಟು ಬೇಗ ಓಪನ್ ಮಾಡಿಸುತ್ತೇನೆ ಸರ್. ಓಕೆ, ಥ್ಯಾಂಕ್ ಯು ಮಂಜು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.